ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಅಕ್ಕಿ ಮತ್ತು ಮೆಂತ್ಯನ ತೊಳೆದ್ಬಿಟ್ಟು ನೆನಾಕಿದ್ದೆ. ಸೊ ಆ ಪೌಡ್ರ್ ಯಾವ ರೀತಿ ಮಾಡ್ಕೊತೀನಿ ದೋಸೆ ಹಿಟ್ಟನ್ನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಅಂದಿದ್ದೆ. ಸೊ ಹಂಗಾಗಿ ಅದ್ರ ವಿಡಿಯೋ ಇವಾಗ ಮಾಡ್ತಾಯಿದ್ದೀನಿ ನಾನು. ಸೊ ಅಕ್ಕಿ 2 ದಿವಸ ಚೆನ್ನಾಗಿ ನೆರಳಲ್ಲಿ ಒಣಗಿಸಿದ್ದೀನಿ. ಸೊ ಚೆನ್ನಾಗಿ ಒಣಗಿದೆ ಅದು. ಸೊ ಇವಾಗ ನಾನು ಅದನ್ನು ಹೆಂಗೆ ಮಾಡ್ತೀನಿ, ಯಾವ ರೀತಿ ಏನೇನು ಹಾಕ್ತೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ನಾವು ಪೌಡ್ರ್ ಮಾಡಿಟ್ಕೊಂಡ್ರೆ ನೀರಲ್ಲಿ ಕಲಿಸ್ಬಿಟ್ಟು ನೀರು ದೋಸೆ ಥರ ಹಾಕ್ಕೊಡ್ಬೋದು ಮಕ್ಕಳಿಗೆ. ನನ್ನ ಮಗ ಅಂತೂ ಇತ್ತೀಚೆಗೆ ದೋಸೆ, ರೊಟ್ಟಿ, ಚಪಾತಿ ಈ ಥರದನ್ನ ಜಾಸ್ತಿ ತಿಂತಾ ಇದ್ದಾನೆ. ರೈಸ್ ಐಟಮ್ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಸೊ ಹಂಗಾಗಿ ಅವನಿಗೂ ಡಿಫ್ರೆಂಟಾಗಿರಲಿ, ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗುತ್ತೆ ಅಂದ್ಬಿಟ್ಟು ಈ ಥರ ನೀರು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಾನೇನೇನೆಲ್ಲ ಹಾಕ್ತೀನಿ ಸೊ ನಿಮಗೂ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಇಷ್ಟು ಐಟಮ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಮೆಂತ್ಯನ ತೊಳೆದು ನೆರಳಲ್ಲಿ ಕ್ಲೀನಾಗಿ ಒಣಗಿಸಿದ್ದೀನಿ. ಸೊ ಇದು ಚೆನ್ನಾಗಿ ಒಣಗಿದೆ. ಇಷ್ಟು ಅಕ್ಕಿ ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಡಲೆಬೇಳೆ, ತೊಗರಿಬೇಳೆ, ಜೀರಿಗೆ, ಸ್ವಲ್ಪ ಕಾಳು ಮೆಣಸು ಮತ್ತು 2 ಒಣಮೆಣ್ಸಿನ್ಕಾಯಿ. ಜೀರಿಗೆ ಏನಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 1/4 kg ಸ್ವಲ್ಪ ಜಾಸ್ತಿ ಇದೆ ಇದು. ಇಷ್ಟನ್ನು ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಅದು ಮಿಲ್ಲಿಗೆ ಹಾಕಿಸ್ಬೇಕು. ಸೊ ಇದಿಷ್ಟನ್ನು ಸ್ವಲ್ಪ ಕಮ್ಮಿ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಇರೋದ್ರಿಂದ 2 ಸತಿ ಹುರ್ಕೊತೀನಿ ನಾನು, ಸ್ವಲ್ಪನೇ ಹಾಕ್ಕೊಂಡು. ಬಾಣಲಿ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಂದೇ ಸರ್ತಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕಾಗಲ್ಲ. ಹಂಗಾಗಿ ಸ್ವಲ್ಪನೇ ನಾನು ಫ್ರೈ ಮಾಡ್ತೀನಿ. ಈ ಸ್ವಲ್ಪ ಅಂದರೆ ಜಾಸ್ತಿನೂ ಫ್ರೈ ಮಾಡೋದು ಬೇಡ, ಸ್ವಲ್ಪ ಗೊತ್ತಾಗುತ್ತೆ, ಸ್ವಲ್ಪ ಅದು ಕೆಂಪಗಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಸ್ವಲ್ಪ ಫ್ರೈ ಆಗಿದೆ ಇದು. ವಿಡಿಯೋನಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ಫ್ರೈ ಆಗಿದೆ, ಸಾಕು. ಇಷ್ಟು ಮಾತ್ರ ಫ್ರೈ ಆದರೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಈ ಚಿರೋಟಿ ರವೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ರೆಡ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಕಡಲೆ ಬೀಜನ ಫ್ರೈ ಒಳ್ಳೇದು ಅನ್ನೋದು ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ಸರಿ ಎಲ್ಲ ಮಾಡ್ಕೊಬೇಕಾದ್ರೆ ಸರಿ ಇಟ್ಟು ಅದಕ್ಕೂ ಕೂಡ ನಾನು ಕಡಲೆ ಬೀಜನ ಆ್ಯಡ್ ಮಾಡಿದ್ದೆ. ಬಟ್ ಇತ್ತೀಚೆಗೆ ನಾನು ಸರಿ ಇಟ್ಟು ಮಾಡ್ಕೊಳ್ಳೋದನ್ನೇ ಬಿಟ್ಟಿದ್ದೀನಿ. ಏನಕ್ಕಂದರೆ ನನ್ನ ಮಗ ಮುದ್ದೆನೇ ತಿಂತಾನೆ, ಹಂಗಾಗಿ ಅವನಿಗಿನ್ನು ಸರಿ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಮುದ್ದೆನೇ ತಿನ್ನಿಸ್ತೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಸಿಪ್ಪೆ ಸಮೇತನೇ ಹಾಕ್ಕೊತೀನಿ. ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪನೇ ಹಾಕಿರೋದು, ಜಾಸ್ತಿ ಏನು ಬೇಡ ಅಂತ. ಸ್ವಲ್ಪ ಫ್ರೈ ಆಗಿದೆ, ಸಾಕಿತ್ತು. ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನಾನು ಎಲ್ಲದಕ್ಕೂ ಜಾಸ್ತಿನೇ ಬಳಸ್ತೀನಿ, ಯಾಕಂದರೆ ಕಣ್ಣಿಗೆ ಒಳ್ಳೇದು ಅಂತ. ಡೈರೆಕ್ಟಾಗಿ ಏನಾದರೂ ಕೊಟ್ಟರೆ ನನ್ನ ಮಗ ತಿನ್ನಲ್ಲ, ಹಂಗೆ ಉಗೀತಾನೆ. ಸೊ ಈಗ ಪೌಡ್ರು ಸಮೇತ ಕೊಟ್ಟರೆ ತಿಂತಾನೆ. ಹಂಗಾಗಿ ಪೌಡ್ರಲ್ಲಿ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಗೊತ್ತಾಗಲ್ಲ ಅಲ್ವಾ. ಸೊ ಹಂಗಾಗಿ ತಿಂತಾನೆ, ಒಳ್ಳೇದು ಅನ್ನೋದಕ್ಕೋಸ್ಕರ ನಾನು ಜಾಸ್ತಿನೇ ಬಳಸ್ತೀನಿ ಕರ್ಬೇವಿನ ಸೊಪ್ಪು. ಸೊ ಇದು ಹಸಿ ಕರ್ಬೇವಿನ ಸೊಪ್ಪು ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಅದು ಡ್ರೈ ಆಗೋ ತನಕ ಫ್ರೈ ಮಾಡಬೇಕು, ಇಲ್ಲಾಂದರೆ ನಾವು ಮಿಷಿನ್ಗೆ ಹಾಕ್ಸಿದಾಗ ಅದು ಹಂಗಂಗೆ ಬಂದುಬಿಡುತ್ತೆ. ಸೊ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋ ತನಕ ಫ್ರೈ ಮಾಡೋಣ. ಕರ್ಬೇವಿನ ಸೊಪ್ಪು ಮಾತ್ರ ಇದು ಫುಲ್ಲು ಡ್ರೈ ಆಗಿದೆ, ಸಾಕಿಷ್ಟಿದ್ರೆ. ಲಾಸ್ಟಿಗೆ ನಾನು ಜೀರಿಗೆ, ಕಾಳು ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬೆಚ್ಚಗೆ ಮಾಡಿದ್ರೆ ಸಾಕಿದಿಷ್ಟೆ. ಸೊ ನೋಡಿ ಇಷ್ಟೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಡು ಬರಬೇಕು. ಮಿಕ್ಸಿಲೇ ಹಾಕೋದಕ್ಕಾಗಲ್ಲ, ಹಂಗಾಗಿ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ನಾನು. ಸೊ ನೀವೇ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ ಅಂತ.
ಸೊ ಇವಾಗ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಇವಾಗ ಮಿಷಿನ್ ಕ್ಲೋಸ್ ಇರುತ್ತೆ, 7:30 ಆಗಿದೆ ಟೈಮು. ಸೊ ನಾಳೆ ಬೆಳಗ್ಗೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ಅದರಲ್ಲಿ ಒಂದು ದೋಸೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ಈಚೆಗಡೆ ಫುಡ್ ಅದು ಇದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಏನಾದರೂ ಟ್ರೈ ಮಾಡಿ ಮಕ್ಕಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಈಚೆಗಡೆ ಅವ್ರು ಇನ್ಸ್ಟಂಟ್ ಪೌಡರ್ ಸಿಗುತ್ತೆ, ಬಟ್ ಅದು ಅವ್ರು ಯಾವ ರೀತಿ ಮಾಡಿರ್ತಾರೋ, ಬಟ್ ಎಷ್ಟು ದಿನ ಆಗಿರುತ್ತೋ ಮಾಡಿ ಅಂದ್ಬಿಟ್ಟು ನನಗೆ ಇಷ್ಟ ಆಗಲ್ಲ ಈಚೆಗಡೆಯಿಂದ ತರಿಸಿ ಮಾಡಿಕೊಡೋದು. ಸೊ ಹಂಗಾಗಿ ನಾನೇ ನೋಡಿ ಏನೇನು ಹಾಕ್ಬೋದು ಅಂತೆಲ್ಲ ಕೇಳಿ ರೆಡಿ ಮಾಡಿದ್ದೀನಿ. ಸೊ ನೋಡೋಣ ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿಂತಾನೆ ಅಥವಾ ಏನು ಮಾಡ್ತಾನೆ ಅಂತ ನಾಳೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು ನಾನು ಕೂಡ. ಬಟ್ ನಾನು ತುಂಬ ಜನ ಕೇಳಿದ್ದೆ, ಸೊ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಇಷ್ಟು ದಿವಸ ನಾನು ನನ್ನ ಮಗನಿಗೆ ಮಾಮೂಲಿ ನಾವು ಯಾವಾಗಾದ್ರೂ ದೋಸೆ, ರೊಟ್ಟಿ, ಚಪಾತಿ ಎಲ್ಲ ಮಾಡುವಾಗ ಕೊಡ್ತಾ ಇದ್ದೆ, ತಿಂತಾ ಇದ್ದ. ಬಟ್ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾನೆ, ಈ ಒಂದು ವೀಕಿಂದ ಅವನು ಜಾಸ್ತಿ ದೋಸೆ 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 ರೈಸ್ ಐಟಮ್ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾನೆ. ಹಂಗಾಗಿ ಸೊ ದಿವ್ಸಕ್ಕೆ ಒಂದ್ಸತಿ ಆದರೂ ಈ ಥರ ಅಂದರೆ ಎಲ್ದಿ ಹೆಂಗೂ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದಲ್ವ, ಸೊ ಎಲ್ದಿ ಆಗಿರುತ್ತೆ. ದಿವ್ಸಕ್ಕೆ ಒಂದ್ಸತಿ ಆದರೂ ಇದನ್ನು ಕೊಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಡೇ ವ್ಲಾಗು. ಸೊ ಮಗುಗೆ ಆಸಿಡ್ ಹಾಕ್ಸ್ಕೊಂಬರೋಣ ಅಂತ ಹೊರಟ್ವಿ. ಮಳೆ ಜೋರಾಯಿತು. ಸೊ ಇನ್ನು ಮಳೆನಲ್ಲಿ ಮಗನ ಕರ್ಕೊಂಡು ಹೋಗೋದು ಬೇಡ ಅಂತ ಸುಮ್ಮನಾದ್ವಿ. ಇನ್ನು ನಾಳೆನೇ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಇನ್ನು ಇವಾಗ ಆಗಲ್ಲ, ಇವಾಗ ನಿಂತಿದೆ ಮಳೆ. ಬಟ್ ನಾವು ಹೋದಾಗ ಮಧ್ಯೆ ಎಲ್ಲಾದರೂ ಮಳೆ ಬಂದರೆ ಕಷ್ಟ ಆಗುತ್ತೆ ಮಗನ ಕರ್ಕೊಂಡು ಅಂತ ಹೋಗಲಿಲ್ಲ. ಇನ್ನು ನಾಳೆ ಹಾಕ್ಸ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡಬೇಕು ಮತ್ತೆ ಈ ವಿಡಿಯೋನ. ನಾಳೆ ಖಂಡಿತ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದು ತೋರಿಸ್ತೀನಿ ಆಸಿಡ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ನಾನು ಅದನ್ನು ಜರಡಿ ಹಿಡ್ದಿದ್ದೀನಿ. ಸೊ ಹಸಿಟ್ಟು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಗೋಧಿ ಹಸಿಟ್ಟನ್ನು ನಾನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕಲಿಸ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಗೋಧಿ ಹಸಿಟ್ಟು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಗೋಧಿನೂ ಹುರಿದ್ಬಿಟ್ಟು ಹಂಗೆ ಹಾಕಿ ಮಿಷಿನ್ಗೆ ಹಾಕ್ಸ್ಬೋದು. ಇಲ್ಲ ಅಂದರೆ ನೀವು ಗೋಧಿ ಹಸಿಟ್ಟನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ಸೊ ನೋಡಿ ಹೆಂಚಿಗೆ ನಾನು ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ದೋಸೆ ಹಾಕಿದ್ದೀನಿ. ಸೊ ಈರುಳ್ಳಿನಲ್ಲಿ ಏನಕ್ಕೆ ಚೆನ್ನಾಗಿ ಹೆಂಚನ್ನ ಉಜ್ಜುತ್ತಾರೆ ಅಂದರೆ ದೋಸೆ ಕಿತ್ತೋಗಬಾರ್ದು, ಚೆನ್ನಾಗಿ ಬರಲಿ ಅಂತ. ಸೊ ನೀವೇ ನೋಡ್ತಿರ್ಬೋದು ದೋಸೆ ತುಂಬಾ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.